ಇವು ಕಾಂಗ್ರೆಸ್ ಈಗ ಆಡಳಿತ ಮಾಡೋ ಸರ್ಕಾರ 20 ಮ್ಯಾಗ ನಾವು ತೊಗೊಂತೀವಿ ಅಂದಂತಾರು ಇವತ್ತು ಮಿಟ್ಟಿ ಬೊಂಬ ತೊಗೊಂಡ. ಇದು ಯಾಕೆ ಗ್ಯಾರಂಟಿನೂ ಹೊರಕಟ ಆಗಲಿಲ್ಲ, ವಾರಂಟಿ ಹೊರಕಟ ಆಗಲಿಲ್ಲ. ಇದ್ದಂಥ ಸರ್ಕಾರ ಬರೀ ಜಗಳ ಹಚ್ಚುವಂಥ ವಿಚಾರ ಐತಿ. ಬರೀ ಜಗಳ, ಎಲ್ಲಿ ನೋಡ್ರು ಜಗಳ, ಎಲ್ಲಿ ನೋಡ್ರು ಮಾಡ್ರು, ಎಲ್ಲಿ ನೋಡ್ರು ಕೊಲೆ, ಇದಾಗೈತಿ. ಏನಪ್ಪ ಇದು ನರೇಂದ್ರ ಮೋದಿ ಸಾಹೇಬ್ರಿಗೆ ವೇದಿಕೆ ಮ್ಯಾಗ ನನ್ನ ಒಂದು ಕರೆದು ಕುಂದರ್ಸ್ತಾರಂದ್ರೆ ಅದು ನಮ್ಮ ಭಾಗ್ಯ. ಏನೋ ಇಡೀ ಜಗತ್ತಿಗೆ ಹೆಸರು ಪಡೆದಂಥ ಮನುಷ್ಯ ಆತ. ಅವ್ರನ್ನ ನಾವು ಭೇಟಿಯಾಗಿದ್ದು ನಂದು ದೊಡ್ಡ ಭಾಗ್ಯ ಅಂತ ನಾನು ಅನಿಸ್ತೇನೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಒಂದಿಷ್ಟು ಜನ ಅಪಪ್ರಚಾರ ಮಾಡ್ತಾರೆ ಸರ್. ಇದ್ರ ಬಗ್ಗೆ ಅಪಪ್ರಚಾರ ಮಾಡುವವ್ರ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕನ್ಸುತ್ತೆ? ಅಪಪ್ರಚಾರ ಮಾಡೋರು ಯಾರು? ಕಾಂಗ್ರೆಸ್ ಇರ್ತಾನೆ. 5 ವರ್ಷ ನರೇಂದ್ರ ಮೋದಿ ಅವರಿಗೆ ಸೂರ್ಯ ಚಂದ್ರ ಎಷ್ಟು ಸತ್ಯ ಅಷ್ಟು ಸತ್ಯ ಆಗಿ ಅವರು ಪ್ರಧಾನಮಂತ್ರಿ 5 ವರ್ಷ ಆಗಿ ಈ ಅಧಿಕಾರ ಮಾಡ್ತಾರೆ. ನಮ್ಮ ಹಾವೇರಿ ಮತಕ್ಷೇತ್ರದಾಗ ನಿಂತಂಥ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ನಮ್ಮದು ಬರೀ JDS ಒಬ್ಬರದ ಪಾತ್ರ ಅಲ್ಲ, BJP ಕಾರ್ಯಕರ್ತರ ಪಾತ್ರ ಇದೆ, ನಮ್ಮ JDS ಪಾತ್ರ ಇದೆ. ಸುಮಾರು 1-2 ಲಕ್ಷ ಅಂತರದಿಂದ ಬರ್ತಾ ಮಾಡಿ ಅನಿವಾರ್ಯ ಕಾರಣ ಸ್ವಲ್ಪ ಒಟ್ಟು ಮತದ ಸಂಖ್ಯೆ ಒಳಗೆ ಸ್ವಲ್ಪ ಕಡಿಮೆ ಆಗಿರ್ಬೇಕು. ಎಲ್ಲರೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಇವತ್ತು ಗದಗ ಜಿಲ್ಲಾ JDS ಅಧ್ಯಕ್ಷರಾದ MY ಮುಧೋಳ್ ಸರ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಯಾರ ಕಾರ್ಯಕ್ರಮ ನೋಡ್ತಿದ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೈಕನ್ ಆನ್ ಮಾಡ್ಕೊಳ್ಳಿ ಸರ್. ಮೊದಲನೇದಾಗಿ ಕೇಂದ್ರದಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬಂತು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ತುಂಬ ಖುಷಿಯಾಗಿದೆ. ಯಾಕೆ ತುಂಬ ಖುಷಿ ಆಯ್ತು ಅಂದ್ರೆ ಇಂಡಿಯಾ ಸರ್ಕಾರದಿಂದ ನಮ್ಮ ಸುಮಾರು 20 ಮ್ಯಾಪ್ ಬರಗಿತ್ತು. ಅನಿವಾರ್ಯವಾಗಿ ಸ್ವಲ್ಪ ಏನೋ 3 ಸೀಟ್ ಕಡಿಮೆ ಬಂದವು. ಕುಮಾರಸ್ವಾಮಿ ಅವರಿಗೆ ಐತಲ್ರಿ ಕೇಂದ್ರ ಸಚಿವರಾಗಿ ಉಕ್ಕು ಮತ್ತು ಕೈಗಾರಿಕಾ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇದ್ರ ಬಗ್ಗೆ ನಿಮಗೆ ಎಷ್ಟು ಖುಷಿ ತಂದಿದೆ ಸರ್? ಈಗ ಅವರು ಆ ಖುಷಿಕ್ಕಿಂತ 2 ಸಲ ಕರ್ನಾಟಕದ ಮುಖ್ಯಮಂತ್ರಿ ಆಗಿ ಅಧಿಕಾರ ಮಾಡಿದಂಥವ್ರು. ಆ ವಿಷಯಕ್ಕಾಗಿ ಅವರು ಒಳ್ಳೆ ಈ ಕೆಲಸನೂ ನಿಭಾಯಿಸ್ತಾರ ಅಂತ ಹೇಳಿ ನಿಭಾಯಿಸ್ತಾರೆ ಅವರು. ಅದಕ್ಕೆ ಅವರು ಎಲ್ಲರಿಗೆ ಒಂದು ಮಾಜಿ ಪ್ರಧಾನಮಂತ್ರಿ ಮಗ, ಆಮೇಲೆ 2 ಸಲ ರಾಜ್ಯದೊಳಗೆ ಮುಖ್ಯಮಂತ್ರಿ ಆದಂತೇಳಿ ಒಂದು ದೊಡ್ಡ ಖಾತೆ ಕೊಟ್ಟಕ್ಕೆ ನಮ್ಮ ಕರ್ನಾಟಕ ಜನರು ಸಂತೋಷ ತರುವಂಥ ವಿಷಯ. ಕುಮಾರಸ್ವಾಮಿ ಅವ್ರಿಗೆ ಕೃಷಿ ಇಲಾಖೆ ಕೊಡಬೇಕಿತ್ತು ಅಂತಂದು ಕೇಳಿದ್ರು, ಆದರೆ ಆ ಖಾತೆ ಅವ್ರಿಗೆ ಮಿಸ್ ಆಯಿತು. ಇದ್ರ ಬಗ್ಗೆ ನಿಮ್ಮ ಕಾರ್ಯಕರ್ತರಿಗೆ ಮತ್ತೆ ನಿಮಗೆ ಏನು ಅಸಮಾಧಾನ ಏನಾರ ಅನ್ಸುತ್ತೆ ಸರ್? ಇಲ್ಲ, ಅವರು ಕೇಳಿದ್ದು ಯಾಕೆ ಕೇಳಿದ್ರು ಅನ್ನೋ ವಿಷಯಕ್ಕೆ ಅವರು ಒಬ್ಬರು ರೈತನ ಮಗ, ಆಮೇಲೆ ಒಟ್ಟು ರೈತರ ಪರವಾಗಿ ಇದ್ದಂಥ ಮನುಷ್ಯ. ಅದಕ್ಕಾಗಿ ಆ ಕಾರಣ ಇಟ್ಕೊಂಡು ಆ ಖಾತೆ ಕೇಳಿದ್ದಂತೂ ಸತ್ಯ. ಅನಿವಾರ್ಯವಾಗಿ ಯಾವುದೋ ಒಂದು ನಮ್ಮ ಕೇಂದ್ರ ಒಳಗೆ ಒಂದು ಸ್ಥಾನಮಾನ ಕೊಟ್ಟರಲ್ಲ, ಖುಷಿ ತರುವಂಥ ವಿಷಯ. ನಮಗೇನು ಯಾವ ಇದ್ರೊಳಗೂ ಯಾರಿಗೇನು ಭೇದ ಭಾವ ಇಲ್ಲ, ಎಲ್ಲರೂ ನಮ್ಗೆ ಸ್ವಾಗತಿಸ್ತೀವಿ ನಾವೆಲ್ಲ. 2024ರಲ್ಲಿ BJP ಮತ್ತು JDS ಮೈತ್ರಿ ಮಾಡ್ಕೊಂಡಿದ್ದು ಸರ್. ನಿಮಗೆ ಮತ್ತು ನಿಮ್ಮ ಕಾರ್ಯಕರ್ತರಿಗೆ ಏನಾದರೂ ಅಸಮಾಧಾನ ತಂದಿತ್ತೇನು ಸರ್? ಅಸಮಾಧಾನ ವಿಷಯನ ಬರೋದಿಲ್ಲ. ಯಾಕಂದ್ರೆ ಮೇಲೆ ನಮ್ಮ ರಾಷ್ಟ್ರ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಕೂಡಿ ಅದನ್ನು ಫೈನಲ್ ಮಾಡಿದ ಮೇಲೆ ಅದು ಏನು ಯಾವ ವಿಷಯಕ್ಕೂ ಯಾರಿಗೂ ಭೇದ ಬರೋದಿಲ್ಲ. ಅದು ಬಸವರಾಜ ಬೊಮ್ಮಾಯಿ ಅವರಿಗೆ ನಾವು ಲೋಕಸಭಾ ಚುನಾವಣೆ ನಿಲ್ಲಿಸಿದ್ರು, ಅವ್ರಿಗೆ ಗೆಲ್ಸಿವಲ್ಲ. ಆಮೇಲೆ ಆ ಕಡೆ ಬಾಗಲಕೋಟೆ ಒಳಗೆ ಗದ್ದಿಗೌಡರನ್ನು ಸಹ ಗೆಲ್ಸಿವಿ. ಈ ಕಡೆ ನನಗೆ 2 ಕಡೆ ವಸ್ತುವರು ಹಾಕಿದ್ರು. ಆ ಪ್ರಕಾರ ನಾವು ಅವ್ರ ಪರವಾಗೇ ದುಡಿದ್ವಿ. ನಮ್ಮ ಕಾರ್ಯಕರ್ತರು ಎಲ್ಲರೂ ನಮ್ಮ ಇಂಡಿಯಾ ಅಭ್ಯರ್ಥಿ ಯಾರದಾರ ಬಸವರಾಜ ಬೊಮ್ಮಾಯಿ ಪರವಾಗಿ ನಾವೆಲ್ಲರೂ ದುಡಿದೀವಿ, ಅವ್ರಿಗೆ ಗೆಲ್ಸಿ ಕಳಿಸಿವಿ. ಶ್ರೀ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇದು ನೀವು JDS ನ ಪ್ರತಿನಿಧಿಯಾಗಿ ನಿಮ್ಗೆ ಏನು ಹೇಳ್ಬೇಕನ್ಸುತ್ತೆ ಸರ್? ಇದ್ರ ಬಗ್ಗೆ ಏನು ಹೇಳ್ಬೇಕನ್ನೋಕ್ಕಿಂತ ನಮಗೆ ಅವರು ಅಧಿಕಾರ ಏನು ಈಗ ವಹಿಸ್ಕೊಂಡ್ರಲ್ಲ ಪ್ರಧಾನಮಂತ್ರಿ ಅವರು, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿರಲ್ಲ, 3ನೇ ಬೇರೆ. ಇದು 3ನೇ ಬೇರೆ ಪೂರ ಸಂಪೂರ್ಣ 5 ವರ್ಷನೂ ಅವರೇ ಪ್ರಧಾನಮಂತ್ರಿ ಆಗಿರ್ತಾರೆ. ಈ ಕೆಲವೊಂದು ಕಾಂಗ್ರೆಸ್ ಹೇಳ್ತಾರೆ, ಇವರು ಫುಲ್ಲು ಅಧಿಕಾರ ಸಿಕ್ಕಿಲ್ಲ, ಫುಲ್ಲು ಬಹುಮತಿ ಬಂದಿಲ್ಲ, ಇದೇನು ಪೂರ ಸಂಪೂರ್ಣವಾಗಿ ಇದು ಹೋಗುದಿಲ್ಲ, ಆಮೇಲೆ ನಡಬರ್ಕ ಈ ಸರ್ಕಾರ ಬೀಳ್ತಾ ಅಂತ ಹೇಳ್ತಿದ್ರು ಅವರು. ನಾವು ಅಧಿಕಾರ ಸ್ವೀಕಾರ ಮಾಡಿಕೊಳ್ಳೋಣ, ಅವರು ಎಲ್ಲ ತಮ್ಮ ಇದಕ್ಕೆ ಹೇಳ್ತಿರ್ತಾರೆ. ಅದೇನು ಆಗಲೇ ಕೆಲಸ. 5 ವರ್ಷ ನರೇಂದ್ರ ಮೋದಿ ಅವರಿಗೆ ಸೂರ್ಯ ಚಂದ್ರ ಎಷ್ಟು ಸತ್ಯ ಅಷ್ಟು ಸತ್ಯ ಆಗಿ ಅವರು ಪ್ರಧಾನಮಂತ್ರಿ 5 ವರ್ಷ ಆಗಿ ಈ ಅಧಿಕಾರ ಮಾಡ್ತಾರೆ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ JDS ನ ಪಾತ್ರ ಬಹು ದೊಡ್ಡದಾಗಿದೆ ಸರ್. ಇದ್ರ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕನ್ಸುತ್ತೆ ಸರ್? ನಮ್ಮ ಹಾವೇರಿ ಮತಕ್ಷೇತ್ರದಾಗ ನಿಂತಂಥ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ನಮ್ಮದು ಬರೀ JDS ಒಬ್ಬರದ ಪಾತ್ರ ಅಲ್ಲ, BJP ಕಾರ್ಯಕರ್ತರ ಪಾತ್ರ ಇದೆ, ನಮ್ಮ JDS ಪಾತ್ರ ಇದೆ. ಯಾಕಂದ್ರೆ ಎಲ್ಲರೂ ಒಕ್ಕಟ್ಟಾಗಿ ದುಡಿದ ಹೊತ್ನ್ಯಾಗ ಅವರಿಗೆಲ್ಲವನ್ನು ನಾವು ತಂದು ಯಶಸ್ವಿಗಳಿವಿ. ಯಾಕಂದ್ರೆ ನಾವು ದುಡಿಲೇಬೇಕು. ನಾವು ದುಡಿದಂಥ ಪ್ರತಿಫಲ ನಮ್ಗೆ ಅವರು ಜಯಗೊಳಿಸ್ಯಾರ.
ಆದ ಕಾರಣ ಆದ್ರೆ ಏನು ನಮ್ಮ ಏನಿತ್ತಪ್ಪ ಅಂತಂದ್ರೆ ಒಂದು ಸುಮಾರು 2 ಲಕ್ಷ ಅಂತರದಿಂದ ಬರ್ತಾ ಅಂತ ಮಾಡಿ ಅನಿವಾರ್ಯ ಕಾರಣ ಸ್ವಲ್ಪ ಒಟ್ಟು ಆ, ಮತದ ಸಂಖ್ಯೆ ಒಳಗೆ ಸ್ವಲ್ಪ ಕಡಿಮೆ ಆಗಿರ್ಬೇಕು. ಅದೇನು ನಮಗೇನು ನೋವು ತಂದಿಲ್ಲ, ಒಟ್ಟು ಗೆಲ್ಲುವಂತೂ ಆಗೈತಲ್ಲ, ಅದು ನಮ್ಗೆ ಖುಷಿ ತಂದಂಥ ವಿಷಯ. ಕರ್ನಾಟಕ ರಾಜ್ಯದೊಳಗ 19 ಸೀಟು ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಂದ್ ಸರ್. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? NDA ಮಂತ್ರಿಕೂಟಕ್ಕೆ ನಮ್ಗೆ ಬರ್ತಕ್ಕಂಥ ಸೀಟು ಇನ್ನೂ ಸ್ವಲ್ಪ ಬರಬೇಕಿತ್ತು. ಅದು ಗ್ಯಾರಂಟಿಲಿಂದ ಏನೋ ಸ್ವಲ್ಪ 1-2-3 ಸೀಟು ನಮ್ಗೆ ಬರಲಾರ್ದಂತ ಇರ್ಬೋದು. ಆದರೂ ನಾವು ಇವು ಕಾಂಗ್ರೆಸ್ ಈಗ ಆಡಳಿತ ಮಾಡೋ ಸರ್ಕಾರ 20 ಮ್ಯಾಗ ನಾವು ತೊಗೊಂತೀವಿ ಅಂದಂತಾರು ಇವತ್ತು ಮಿಟ್ಟಿ ಬೊಂಬ ತೊಗೊಂತಾರೆ. ಇದು ಯಾಕೆ ಗ್ಯಾರಂಟಿನೂ ಹೊರಕಟ ಆಗಲಿಲ್ಲ, ವಾರಂಟಿ ಹೊರಕಟ ಆಗಲಿಲ್ಲ ಇವರಿಗೆ. ಅಂದ್ರೆ ಈ ವಿಷಯ ಯಾಕೆ ಅಂತಂದ್ರೆ ಜನರಲ್ಲಿ JDS ಮತ್ತು BJP ಪಕ್ಷ ಮನದಾಳದ ಮಾತು. ಈ ಪಕ್ಷ ಇವೆರಡು ಪಕ್ಷ ಕೂಡಿ ನಮಗೇನಾರ ಗೆಲ್ಲಿಸಿ ತೊಗೊಂಬಂದ್ರ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರ ನಮ್ಮ ದೇಶ ಸುಧಾರಣೆ ಆಗತ್ತ, ನಮ್ಮ ರಾಜ್ಯ ಸುಧಾರಣೆ ಆಗತ್ತ, ನಮ್ಮ ಅಭಿವೃದ್ಧಿ ಒಳ್ಳೇದಾಗತ್ತ, ನಮ್ಮ ಯಾವುದೇ ಒಂದು ರೈತರ ಬದುಕು ಒಂದು ಜಾಗೃತ ಆಗಿರ್ತೀವಿ ಅನ್ನೋ ಲೆಕ್ಕಕ್ಕೆ ಏನು ಇವು ಬರೇ ಇದ್ದಂಥ ಸರ್ಕಾರ ಬರೇ ಜಗಳ ಹಚ್ಚುವಂಥ ವಿಚಾರ ಆಗೈತಿ. ಬರೇ ಜಗಳ, ಎಲ್ಲಿ ನೋಡ್ರು ಜಗಳ, ಎಲ್ಲಿ ನೋಡ್ರು ಮಾಡ್ರು, ಎಲ್ಲಿ ನೋಡ್ರು ಕೊಲೆ, ಇದಾಗೈತಿ. ಇದು ನಿಲ್ಲಬೇಕಂದ್ರೆ ಇಂಥ ಸರ್ಕಾರ ಬೇಕು ಅಂತೇಳಿ ಜನರು ಆಯ್ಕೆ ಮಾಡಿ ಕಳಿಸಿದಂಥ ನಮ್ಮ 19 ಮಂದಿಯ ನಾವು ಲೋಕಸಭಾ ಕಳಿಸಿದ್ದು ನಮ್ಮ ಶ್ರಮ, BJP ಕಾರ್ಯಕರ್ತರ ಶ್ರಮ, BJP ಮುಖಂಡರು, JDS ಮುಖಂಡರು ಇದ್ರಲ್ಲಿ ಪಾತ್ರ ಇದೆ. ಇಷ್ಟು ಕಾಂಗ್ರೆಸ್ ಗ್ಯಾರಂಟಿ ಇದ್ರೂ ಕೂಡ ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಮೈತ್ರಿ ಪಕ್ಷಕ್ಕೆ 19 ಸೀಟ್ ಬಂತು ಸರ್. ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕನ್ಸ ಸರ್? ಎರಡು ಬೇರೆ ನರೇಂದ್ರ ಮೋದಿ ಸಾಹೇಬರು ಅಧಿಕಾರ ಮಾಡಿದಾರಲ್ಲ ಪ್ರಧಾನಮಂತ್ರಿಯಾಗಿ 10 ವರ್ಷಾಗ ಎಷ್ಟು ಸುಧಾರಣೆ ಆಗೈತಿ, ಯಾವ ರೀತಿ ಬೆಳವಣಿಗೆ ಐತಿ, ಆ ವಿಚಾರ ನೋಡಿ ಜನರು ನಮ್ಗೆ ಆಶೀರ್ವಾದ ಮಾಡ್ಯಾರ. ಅದಕ್ಕೆ ನಮ್ಗೆ ಖುಷಿ ತಂದೈತಿ. ಇವ್ರ ಗ್ಯಾರಂಟಿ ಏನು ಹೊರಗಟ ಆಗೋದಿಲ್ಲ. ಶ್ರೀ ನರೇಂದ್ರ ಮೋದಿ ಅವರನ್ನ ನೀವು ಭೇಟಿ ಮಾಡಿದ್ರಿ, ಒಂದೇ ವೇದಿಕೆಯಲ್ಲಿ ಕೈ ಮಿಲಾಯಿಸಿದ್ರಿ. ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ಸರ್? ದಾವಣಗೆರೆ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಸಾಹೇಬರು ಕಾರ್ಯಕ್ರಮ ಬರೋ ದಿವಸ ನನಗೆ ಅವ್ರ ವೇದಿಕೆಗೆ ಒಂದು ಗೆಸ್ಟ್ ಅಂತ ಮಾಡಿದರು. ಅವರು ನನಗೆ ಫೋನ್ ಬಂದಾಗ ನನಗೆ ನಂಬಕ್ಕಾಗಲಿಲ್ಲ. ಏನಪ್ಪ ಇದು ನರೇಂದ್ರ ಮೋದಿ ಸಾಹೇಬ್ರಿಗೆ ವೇದಿಕೆ ಮ್ಯಾಗ ನನ್ನ ಒಂದು ಕರೆದು ಕುಂದರ್ಸ್ತಾರಂದ್ರೆ ಅದು ನಮ್ಮ ಭಾಗ್ಯ. ಏನೋ ಇಡೀ ಜಗತ್ತಿಗೆ ಹೆಸರು ಪಡೆದಂಥ ಮನುಷ್ಯ ಆತ. ಅವ್ರನ್ನ ನಾವು ಭೇಟಿಯಾಗಿದ್ದು ನಂದ ದೊಡ್ಡ ಭಾಗ್ಯ ಅಂತ ನಾನು ಅನಿಸ್ತೀನಿ. ಮತ್ತು ಬೇರೆ ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ಇರಲ್ಲ. ನಮ್ಮ ಪುಣ್ಯವು ಭಾಗ್ಯ ಒಟ್ಟು ಗೊತ್ತಿಲ್ಲ. ಅವ್ರ ಜೊತೆ ನಾವು ಕಲ್ಕೊಂಡ್ರೆ ನಮ್ಗೆ ಭಾಳ ಸಂತೋಷ ಐತಿ. ಬಸವರಾಜ ಬೊಮ್ಮಾಯಿ ಅವ್ರನ್ನ ಸಂಸದರಾದ್ರ ಮೇಲೆ ನೀವೇನಾದ್ರೂ ಅವ್ರು ಭೇಟಿ ಮಾಡಿದ್ರಾ, ಇಲ್ಲ ಅವ್ರೇನಾದ್ರು ಕಾಲ್ ಮಾಡಿದ್ರಾ ಸರ್ ನಿಮ್ಗೆ? ಇಲ್ಲ, ಅವ್ರು ಕಾಲ್ ಮಾಡೋಕ್ಕಿಂತ ನಾವು ಹೋಗಿ ಭೇಟಿ ಆಗ್ಬೋದು ನಮ್ಮದು ಕರ್ತವ್ಯ ಐತದೆ. ಯಾಕಂದ್ರೆ ನಾವು ಈಗ ಮೊನ್ನೆ ಹೋಗ್ಬೇಕಂತ ಮಾಡಿದ್ವಿ, ಡೆಲ್ಲಿಗೆ ಹೋಗಿದ್ರು. ಈಗ ಮತ್ತೆ ಇನ್ನೊಂದು ಈ 2 ದಿವಸದಿಂದ ಹೋಗಿದ್ವಿ, ಬೆಂಗಳೂರು ಹೋಯ್ತಾರೆ ಅವರು. ಯಾಕಂದ್ರೆ ಅವರಿಗೆ ಈಗ ಒಂದು 8 ದಿವಸ ಎಲ್ಲಿ ಊರಾಗೂ ಇಲ್ಲ. ಅದಕ್ಕೆ ಇನ್ನೊಂದು 2-3 ದಿವಸ ಒಳಗೆ ಹೋಗಿ ಭೇಟಿಯಾಗಿ ಯೂಸ್ ಮಾಡೋದು ನಂದು ಕರ್ತವ್ಯ ಐತಿ. ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಇಲೆಕ್ಷನ್ ಬಂದು ಸರ್. ಈಗ ಕಾಂಗ್ರೆಸ್ಸಿಂದ ಆಫರ್ ಬಂದ್ರೆ ನೀವೇನು ಹೋಗ್ತೀರಾ? ಹೋಗೋದಲ್ರಿ, ನಾವು ಹೋಗ್ಬೇಕಾರ ಇವ್ರು ಎಷ್ಟೆಷ್ಟು ಆಫರ್ ಹೇಳ್ಯಾರಂಗ ನಾನು ಹೋಗೋ ಮನುಷ್ಯನಲ್ಲ. ನನ್ನ JDS ಪಕ್ಷದೊಳಗನೇ ಇರುವ, JDS ಪಕ್ಷನೇ ಬೆಳೆಸವ, JDS ಪಕ್ಷದ ವತಿಯಿಂದನೇ ಅಭ್ಯರ್ಥಿ ಆಗ್ತೀವಿ. ಈಗ ನಾವು BJP ಕೂಡಿದ ಮೇಲೆ ಕೆಲವು ಕಡೆ ನಾವು ನಮ್ಮ JDS ಪಕ್ಷದ ಅಭ್ಯರ್ಥಿ ಹಾಕಿವಿ. ಅವ್ರು ಕೂಡ ಹೋಗುವಂಥ ಅವಶ್ಯಕತೆ ನಮ್ಗೇನೈತಿ ರೀ? ಏನೈತಿ? ಏನು ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷನ ನಾವು ಒಂದು ಗೌರವದಿಂದ ನಾವು ಪಕ್ಷ ಬೆಳೆಸಕತ್ತೀವಿ. ಅದೇ ನಮ್ಮ ರಾಜಕಾರಣ ಬೆಳೆಸಂಥ ಪಕ್ಷ ಅದು. ಅಲ್ಲೇ ಇರ್ತೀನಿ. ಯಾವ ಆಫರ್ ಬಂದ್ರೆ ಹೋಗೋದಿಲ್ಲ, ಯಾವುದೂ ಹೋಗೋದಿಲ್ಲ. ನಾವು ಶ್ರೀ ನರೇಂದ್ರ ಮೋದಿ ಅವ್ರ ಬಗ್ಗೆ ಒಂದಿಷ್ಟು ಜನ ಅಪಪ್ರಚಾರ ಮಾಡ್ತಾರೆ ಸರ್. ಇದ್ರ ಬಗ್ಗೆ ಅಪಪ್ರಚಾರ ಮಾಡೋರ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕನ್ಸ? ಅಪಪ್ರಚಾರ ಮಾಡೋರು ಯಾರು? ಕಾಂಗ್ರೆಸ್ ಇರ್ತಾನೆ. ಅವ್ರು ಬಿಟ್ಟು ಬೇರೆ ಯಾರು ಮಾಡ್ತಾರೆ? ಮತ್ತು ಅವ್ರ ಕೆಲಸ ಏನು? ಮತ್ತು ಈಗ ಅಪಪ್ರಚಾರ ಮಾಡಲಿಲ್ಲ ಅಂದ್ರೆ ಮತ್ತು ಅವರು ಕೆಲವೊಂದು ಇದು ಇರೋದಿಲ್ಲ. ಅಪಪ್ರಚಾರ ಮಾಡೇ ಮತ್ತು ಏನಾದ್ರು ಒಂದು ಜನರಿಗೆ ಹೇಳುವಂಥ ವಿಚಾರಗಳು. ಅದು ಅಪಪ್ರಚಾರ ಮಾಡಲಿ, ಏನು ಮಾಡಿದ್ರು ಕರ್ನಾಟಕದ ಒಳಗೆ ಒಂದೇ ನಡೀತಿದ್ದು. ಬೇರೆ ಕಡೆ ಕಾಂಗ್ರೆಸ್ ಪಕ್ಷದ ಆಟ ನಡೆಯೋಗಿಲ್ಲ. 2028ರಲ್ಲಿ ಮತ್ತೆ JDS ಮತ್ತು BJP ಮೈತ್ರಿ ಮಾಡ್ಕೊಂಡ್ರೆ ನಿಮಗೆ ಮತ್ತು ನಿಮ್ಮ ಕಾರ್ಯಕರ್ತರಿಗೆ ಏನಾದರೂ ಅಸಮಾಧಾನ ತರುತ್ತೆ ಅನ್ಸುತ್ತಾ ಸರ್ ನಿಮ್ಗೆ? ಅಸಮಾಧಾನ ಅನ್ನೋಕ್ಕಿಂತ ಆ ವಿಷಯ ವರಿಷ್ಠರು ಬಿಟ್ಟಿದ್ದು. ವರಿಷ್ಠರು ನಿರ್ಧಾರ ತೊಗೊತಾರೆ. ಜನರ ವಿಷಯ ನಾವು ಮಾತಾಡಬಾರ್ದು. ಅವರು ನಿರ್ಧಾರ ಮಾಡ್ತಾರೆ. ಅವರು ಈಗ ನಮಗೇನು ಮಾಡಿದ್ರೆ ನಮ್ಮ ಈಗ ಏನು ಮಾಡ್ಬೇಕು ಆ ಕೆಲಸ ನಾವು ಮಾಡ್ಬೇಕೈತಿ. ಇದು ನಾವು ಮಾಡಬಲ್ಲಿವಿ.
ಸರ್, ನೀವು JDS ಪಕ್ಷದಲ್ಲಿ ಬೆಳೆದ ಬಂದ ಹಾದಿಯನ್ನು ನಮ್ಮ ಕಾರ್ಯಕ್ರಮ ಮುಖಾಂತರ ನಮ್ಮ ಗದಗ ಜಿಲ್ಲೆಯ ವೀಕ್ಷಕರಿಗೆ ತಿಳಿಸಿ ಸರ್. ನಾನು 2006ರಲ್ಲಿ JDS ಪಕ್ಷ ಸೇರಿದೆ. JDS ಪಕ್ಷ ಸೇರಿಕೊಳ್ಳೇನ ನಾನು ಮೊದಲ 2006ರಲ್ಲಿ ಮುನ್ಸಿಪಾಲಿಟಿ ಚುನಾವಣೆ ನಿಂತೆ ಗಜೇಂದ್ರಗಡ. ಅದರಲ್ಲೊಳಗೆ ಸ್ವಲ್ಪ ಸೋತೆ, ಯಾಕಂದ್ರೆ ರಾಜಕಾರಣ ಅನುಭವ ಭಾಳ ಕಡಿಮೆ ಇತ್ತು, ಇದರಷ್ಟು ಇದ್ದಿದ್ದಿಲ್ಲ. ಸೋತ ಮೇಲೆ ಗದಗ ಜಿಲ್ಲಾ ಸಂಘಟನೆ ಕಾರ್ಯಸಿ ಮಾಡಿದರು. ಅಲ್ಲಿಂದ ಮತ್ತೆ ರೋಣ ಮತಕ್ಷೇತ್ರ ಅಧ್ಯಕ್ಷ ಮಾಡಿದರು. ಅದು ಮುಗಿದ್ಮೇಲೆ ರೋಣ ತಾಲೂಕು ಅಧ್ಯಕ್ಷನಾದೆ. ಅದು ಮುಗಿದ್ಮೇಲೆ ಗಜೇಂದ್ರಗಡ ನಗರ ಘಟಕ ಅಧ್ಯಕ್ಷನಾದೆ. ಅದು ಮುಗಿದ್ಮೇಲೆ ಗಜೇಂದ್ರಗಡ ತಾಲೂಕು ಅಧ್ಯಕ್ಷನಾಗಿ ಈ ಸದ್ಯ ಮಟ್ಟಿಗೆ ಗದಗ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಸೇವೆಯನ್ನು ಮಾಡ್ಲಕತ್ತೀನಿ. ಯಾಕಂದ್ರೆ ನಾನು ಹೇಳೋದಿಷ್ಟೇ, ನಾವು ಹೆಂಗೇ ಇರಲಿ ಏನಿರಲಿ, ನಾವು ಮಾಡಿದ ಕೆಲಸ ಅಚ್ಚುಕಟ್ಟು ವರಿಷ್ಠರಿಗೆ ಗೊತ್ತಾಗಬೇಕು. ನಾವು ಯಾವುದೇ ಒಂದು ಕೆಲಸ ನಾವು ಬರೀ ಒಂದು ಸ್ಥಾನಮಾನ ತೊಗೊಂಡು ಸುಮ್ಮ ಕುಂದ್ರಬಾರ್ದು. ನಮ್ಮ ಹುಟ್ಟು ಹೋರಾಟ ಕಾಯಂ ಇರಬೇಕು. ಜನರ ಸಮಸ್ಯೆ ಕೇಳಬೇಕು, ಜನರ ಸ್ಪಂದನೆ ಸಲ್ಲಿಸ್ಬೇಕು. ನಾವು ಏನಾರು ಅವರಿಗೆ ಕೊಂದು ಕೊರತೆ ಬಿದ್ದಾಗ ನಾವು ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಹೋಗಿ ನಾವು ಕೇಳಬೇಕು, ನಾವಿದ್ದೀವಿ ನಿಮ್ಮ ಜೊತೆಗೆ, ನಮ್ಮ ಪಕ್ಷ ಇದೆ, ನೀವು ಹೆದರ್ಬೇಡ್ರಿ ಅಂದಾಗ ನಮ್ಮ ಜೊತೆಗೆ ಭಾಳ ಪ್ರೀತಿಯಿಂದ ಹಂಚ್ಕೊತಾರೆ, ಗೌರವದಿಂದ ನಮ್ಗೆ ಸ್ವಾಗತಿಸ್ತಾರೆ. ಆದ ಕಾರಣಕ್ಕೆ ನಾವು ಇಷ್ಟೇ, ನಮ್ಮ ಪಕ್ಷ ವತಿಯಿಂದಾಗಲಿ, ನಮ್ಮ ಹಿರಿಯರ ವತಿಯಿಂದಾಗಲಿ, ನಮ್ಮ ಮುಖಂಡರ ವತಿಯಿಂದ, ನಾವು ಪದಾಧಿಕಾರಿ ಪಡೆದಂತ ಯಾರೇ ಇದ್ರಲ್ಲಿ ಜನರಿಗೆ ಅನ್ಯಾಯವಾದಾಗ ನಮ್ಮ ಪಕ್ಷದಿಂದ ನಿರಂತರ ಹೋರಾಟ ಇರ್ತಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ನಿಮ್ಮ JDS ಕಾರ್ಯಕರ್ತರಿಗೆ ಮತ್ತು ನಿಮ್ಮ ಅಭಿಮಾನಿಗಳಿಗೆ ನೀವು ಏನು ಹೇಳಕ್ ಬಯಸ್ತೀರಿ ಸರ್? ನಮ್ಮ JDS ಕಾರ್ಯಕರ್ತರಿಗೆ, ಮುಖಂಡರಿಗೆ, ಪದಾಧಿಕಾರಿ ಕೇಳೋ ಇಷ್ಟೇ, ನಾನು ಯಾವುದೇ ಕಾರಣಕ್ಕೂ ನಾವು ಒಕ್ಕಟ್ಟಿನಿಂದ ಒಂದೇ ಕುಟುಂಬದವರಾಗಿ ನಾವು ಕೆಲಸ ಮಾಡೋನು, ಒಂದೇ ಕುಟುಂಬದವರಾಗಿ ನಾವು ಪಕ್ಷ ಬೆಳೆಸೋದು, ಒಂದೇ ಅಣ್ಣತಮ್ಮರಾಗಿ ನಾವು ರಾಜ್ಯ ತಾಲೂಕಿನೊಳಗೆ ಎಲ್ಲ ಸಂಘಟನೆ ಮಾಡಿ ವರಿಷ್ಠರಿಗೆ ಒಳ್ಳೆ ರೀತಿ ನಾವು ಸಂದೇಶ ಕೊಡು ಅಂತೇಳಿ ಅವರಲ್ಲಿ ಕಳಕಳಿ ಮನವಿ ಮಾಡ್ಕೊಂತೀವಿ. ಥ್ಯಾಂಕ್ಸ್, ಧನ್ಯವಾದಗಳು ಸರ್. ಓಕೆ.